ಆಸ್ತಿಗಾಗಿ ವ್ಯಕ್ತಿಯೊಬ್ಬ ತನ್ನ ಪತ್ನಿ ಹಾಗೂ ಇಬ್ಬರು ಮಕ್ಕಳ ಜೊತೆಗೂಡಿ ಒಡ ಹುಟ್ಟಿದ ಸಹೋದರನನ್ನೇ ಭೀಕರವಾಗಿ ಹತ್ಯೆ ಮಾಡಿರುವ ಘಟನೆ ಮಂಡ್ಯ ತಾಲೂಕಿನ ಕೆರಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯ ಮಾಯಪ್ಪನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಚನ್ನಮರಿಗೌಡ ಮತ್ತು ದುಂಡಮ್ಮ ಅವರ 35 ವರ್ಷದ ಪುತ್ರ ಯೋಗೇಶ್ ಅಮಾನುಷವಾಗಿ ಕೊಲೆಯಾದ ವ್ಯಕ್ತಿ. ಈತನನ್ನ ಆತನ ಸಹೋದರ ಲಿಂಗರಾಜು, ಪತ್ನಿ ಪ್ರತಿಮಾ, ಪುತ್ರರಾದ ದರ್ಶನ್ ಮತ್ತು ಭರತ್ ಸೇರಿ ಬೆಳಗ್ಗೆ 5:30 ಸಂದರ್ಭದಲ್ಲಿ ಅವರ ಮನೆಗೆ ನುಗ್ಗಿ ಚಾಕುವಿನಿಂದ 28 ಬಾರಿ ಇರಿದು ಹತ್ಯೆ ಮಾಡಿದ್ದಾರೆ. ಈ ಕುಟುಂಬಕ್ಕೆ 15 ಎಕರೆ ಜಮೀನಿದ್ದು ಎಲ್ಲರೂ ವಿಭಾಗವಾಗಿದ್ದರು. ಆದರೂ ಲಿಂಗರಾಜು ಮತ್ತು ಅವರ ಪತ್ನಿ ಮತ್ತು ಮಕ್ಕಳು ಇವರ ಆಸ್ತಿಗಾಗಿ ಅಪಹರಿಸುತ್ತಿದ್ದರು ಎನ್ನಲಾಗಿದೆ. ಹಾಗಾಗಿ ಇದೇ 22ರಂದು ಹಸೆಮಣೆ ಏರಬೇಕಿದ್ದ ಸ್ವತಃ ತಮ್ಮನನ್ನ ಲಿಂಗರಾಜು ಮತ್ತು ಅವರ ಅತ್ತಿಗೆ ಮತ್ತು ಮಕ್ಕಳು ಸೇರಿ ಮಸಣಕ್ಕೆ ಕಳಿಸಿದ್ದಾರೆ. ಘಟನೆ ಬೆನ್ನಲ್ಲೇ 4 ನಾಪತ್ತೆಯಾಗಿದ್ದಾರೆ. ಯೋಗೇಶ್ ಅವರ ತಾಯಿ ಚನ್ನಮರಿಗೌಡ ಈಗಾಗಲೇ ಮೃತಪಟ್ಟಿದ್ದು, ತಾಯಿ ದುಂಡಮ್ಮ ಅನಾರೋಗ್ಯ ಪೀಡಿತರಾಗಿದ್ದಾರೆ. ಇತ್ತೀಚೆಗಷ್ಟೇ ಆಸ್ಪತ್ರೆಗೆ ದಾಖಲಾಗಿದ್ದ ಅವರನ್ನ ಯೋಗೇಶ್ ನಿನ್ನೆ ಸಂಜೆಯಷ್ಟೇ ಮನೆಗೆ ಕರೆತಂದಿದ್ದರು ಎನ್ನಲಾಗಿದೆ. ಕೆರಗೋಡು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಜರುಗಿಸಿದ್ದಾರೆ. ಈ ಘಟನೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.